ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಸರ್ವೆ ನಂಬರ್ 342ರಲ್ಲಿ ನೂರಾರು ರೈತರು ಸ್ವಾತಂತ್ರ್ಯ ಪೂರ್ವದಿಂದಲೂ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ತಾಲೂಕು ಆಡಳಿತ ಮತ್ತು ಸರ್ಕಾರದಿಂದ ಅಗತ್ಯ ದಾಖಲಾತಿಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿ ನೂರಾರು ರೈತರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಭೂಮಿ ತಾಯಿ ಹೋರಾಟ ಸಮಿತಿಯ ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ಹಾಗೂ ಸಮಿತಿಯ ಅಧ್ಯಕ್ಷ ಬಿಸಿ ಕೃಷ್ಣೇಗೌಡ ನೇತೃತ್ವದಲ್ಲಿ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದ ಮಹದೇವಪುರ ಹಾಗೂ ಚಿನ್ನಹಳ್ಳಿ ಗ್ರಾಮದ ನೂರಾರು ರೈತರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೀಗ ಭೂಗಳ್ಳರ ಪರ ನಿಂತಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಉಳುಮೆ ಮಾಡುತ್ತಿರುವ ರೈತರಿಗೆ ಅನ್ಯಾಯ ಮಾಡುತ್ತಿದ್ದು, ನಕಲಿ ದಾಖಲೆ ಸೃಷ್ಟಿಸಿ ಉಳ್ಳವರ ಪರ ನಿಲ್ಲುತ್ತಿದ್ದಾರೆ ಎಂದು ಕಿಡಿಕಾರಿದರು. ಸರ್ಕಾರದಿಂದ ಅಕ್ರಮ ಸಕ್ರಮ ಆದೇಶ ಬಂದಾಗಲೆಲ್ಲ ರೈತರು ದಾಖಲಾತಿಗಾಗಿ ಅರ್ಜಿ ಸಲ್ಲಿಸುತ್ತಲೇ ಬರುತ್ತಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ದೂರಿದರು. ದರಖಾಸ್ತು ಕಮಿಟಿ ಸಭೆ ಕರೆಯಬೇಕಾಗಿದ್ದ ಶಾಸಕರು ಮೌನ ವಹಿಸಿದ್ದಾರೆ. ಅಧಿಕಾರಿಗಳು ಭೂಗಳ್ಳರ ಪರ ನಿಂತು ಅನುಭವದಲ್ಲಿರುವ ರೈತರಿಗೆ ದ್ರೋಹವೆಸಗಿದ್ದಾರೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಅನುಭವದಲ್ಲಿರುವ ರೈತರಿಗೆ ಆರ್ಟಿಸಿ ಸೇರಿದಂತೆ ಖಾತೆ ದುರಸ್ತಿ ಪೋಡಿ ಸೇರಿದಂತೆ ಅಗತ್ಯ ದಾಖಲಾತಿ ನೀಡಬೇಕೆಂದು ಒತ್ತಾಯಿಸಿ ಉಪತಹಸೀಲ್ದಾರ್ ನಾಗೇಶ್ ರವರ ಮೂಲಕ ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಎಲ್ಲ ಒಂದು ದಾಖಲೆಗಳನ್ನ ಅವ್ರಿಗೂ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಓರಲ್ ಆಗಿ ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಇದು ಈ ಕೂಡಲೇ ವ್ಯವಸ್ಥೆಗೆ ಬರಬೇಕು ಅಂತ ಮನವಿಯನ್ನ ಮಾಡ್ತಾರೆ. ಈ ಜನಾಂಗ ಅಂತ ಕೇಳ್ತಿಲ್ಲ, ಯಾರು ಉಳ್ಮೆ ಮಾಡ್ತವ್ರೆ ದಯವಿಟ್ಟು ಅವ್ರಿಗೆ ಸರ್ ಬಂದವರೆಲ್ಲ ಹೀಗೆ ಹೇಳ್ತಾರೆ ಸರ್. ಯಾರು ನಾವು 2 ವರ್ಷ ಮಾಡಿದೀವಿ. ಅವರು ತಹಸೀಲ್ದಾರ್ ಇಲ್ಲ ಇಲ್ಲಿ, ಅವ್ರು ಪರವಾಗಿ ಇಲ್ಲ ಸರ್. ನಮ್ಗೆ ನಮ್ಗೂ 2 ಗಂಡು ಮಕ್ಕಳು ಎಲ್ಲ ನಮ್ಗೆ ಕೂಲಿಗೆ ದಯವಿಟ್ಟು ನಮ್ಗೆ ನಿಮ್ ದೇವ್ರ ಸಾಧ್ಯ ಹೇಳ್ತಾ ಇದ್ದೀನಿ. ನಮ್ಗೆ ಮಾಡ್ಕೊಡ್ಬೇಕು ಯಾವ್ದೋ ಒಂದು ಜನಾಂಗ ಮಾತ್ರ ಅಲ್ಲಿ ನಮ್ಮ ದಲಿತರು ಮಾಡಿದ್ರು, ದಲಿತರಿಗೂ ಅವನು ನಮ್ಮ ಸಂಜೆ ಜೊತೆಲಿ ಅಪ್ಪ ಅವನೆಲ್ಲ ಉದ್ರೆ ಅನುಕೂಲ ಮಾಡ್ಕೊಳ್ಳಿ ಕೇಳಿರೋ ನಾವೆಲ್ಲ ಬರ್ತೀವಿ. 5 ಜನ ಮಕ್ಕಳ ಇಟ್ಟು ಕಟ್ಟೋನು ನಮ್ಗೆ ಏನಿಸ್ತಾರೆ ಅಲ್ಲಿಂದ ನಾವು ಕಟ್ಕೊಂಡಿದ್ದೀವಿ. ನಮ್ಗೆ ಯಾರು ಅಲ್ಲೇ ತಟ್ಟಿಲ್ಲ. ನಾ ಗಂಡ ಸತಿ 3 ಯಾವನ ಸಾಕು ಅಲ್ಲೇ ನಿಮ್ ಗಂಡ ಮಾಡಿ 100 ರೂಪಾಯಿ 50 ರೂಪಾಯಿ ಕೂಲಿಗೆ ಈಗ 150 ಮಾಡೋರು ಕೂಲಿ ಬಿಟ್ಟು ಸಣ್ಣ ಖರ್ಚು ಕಟ್ಟಿಲ್ಲ. ಆ ಗಂಜಿಗೆ ಯಾರು ಕೊಡ್ತಾರೆ ನನ್ನ ಮಕ್ಕಳಿಗೆ? ಸರಿ ಕಣ, ಇದೇ ಹೇಳಕ್ಕೆ ನಿಮ್ಮ ಮುಂದಿನ ಮಕ್ಕಳುಗಳೇ ಒಂದು 15-20 ಜನ ರೆಡಿಯಾಗಿ ಬಂದವ್ರ ಎಲ್ಲರನ್ನೂ ಬೆಳೆಸ್ಕೊತೀವಿ ಅಂತ ಎಲ್ಲ ಬೆಳೆಸ್ಕೊಂಡು ಅವ್ರು ಹೇಳ್ತಾರೆ. ಈಗ ನೆಕ್ಸ್ಟ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಭೇಟಿ ಮಾಡಿದ್ರೆ ಮಂಡ್ಯಕ್ಕೆ ಯಾವತ್ತು ಬರ್ತಾರೆ ಅವತ್ತು ನಿಮ್ ಶ್ರಮ ಆದ್ರೂ ಸರಿ ಎಲ್ಲ ಹೋಗ್ಬಿಟ್ಟು ಅವ್ರು ಭೇಟಿ ಮಾಡುವಂತ. ಆಮೇಲೆ ಬೇರೆ ಸಂದರ್ಭದಲ್ಲಿ ಬರೀ 10 ಜನ 5 ಜನ ಸಾಕು. ಜಿಲ್ಲಾ ಉಸ್ತುವಾರಿ ಮಂತ್ರಿ ನೋಡಕ್ಕೆ ಇಷ್ಟು ಜನರು ಹೋಗ್ಬೇಕು. ಕಡೆಗೆ ಬಂದಂತ ಅರ್ಜಿನ ಪರಿಶೀಲನೆ ಮಾಡಿ ಅವ್ರ ಅನುಭವ ಇದ್ರ ಇಲ್ವಾ ಅಂತ ತಿಳ್ಕೊಂಡು ಅವ್ರ ಹೆಸರು ಮಂಜೂರು ಮಾಡಿರೋದೈತೆ. ಆದ್ರೆ ಮಹದೇವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ 35-40 ವರ್ಷದಿಂದ ಇದ್ದಂತ MLAಗಳು ನಮ್ ಭಾಗಕ್ಕೆ ಸತ್ತಿದ್ರ ಅಂತ ನನ್ನ ಪ್ರಶ್ನೆ. ಅವರು ನಮ್ಮ MLAಗಳಾಗಿದ್ರೆ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿತ್ತು. ಸರ್ಕಾರಿ ಭೂಮಿನ ನಿಜವಾಗಿ ಯಾರು ಎಷ್ಟೆಷ್ಟು ಉಳುಮೆ ಮಾಡ್ತಾ ಇದ್ದಾರೆ ಅವರ ನೀತಿ ನಿಯಮದ ಅನುಸಾರ ಅವರಿಗೆ ಮಂಜೂರು ಮಾಡಿಕೊಡೋ ಅಧಿಕಾರನ ಒಂದು ಕಮಿಟಿ ಮಾಡಿ ಅಧಿಕಾರ ಕೊಟ್ಟಿತ್ತು.
ಶಾಸಕರಾದಂಥವ್ರು ಆ ಕಮಿಟಿಯ ಬಳಸ್ಕೊಂಡು ಜನಕ್ಕೆ ಮಂಜೂರು ಮಾಡಿದ್ರೆ 30 ವರ್ಷ 40 ವರ್ಷ. ನಾನು 82ರಿಂದ ಚೇವಳಿ ಬರ್ಬೇಕಾದ್ರೆ ಮೇಳಾಪುರದಿಂದ ಮಾದೇಪುರದಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ ಟಾರ್ ರಸ್ತೆ ಇರಲಿಲ್ಲ. ಆ ಕಲ್ಲು ಚಿಟ್ರು ಓಡಾಡಿ ಸೈಡಲ್ಲಿ ಒಂದು ಗಾಡಿ ಹೋದಂಗೆ ಜಾಗ ಆ ಲೂನಾದಲ್ಲೇ ಓಡಾಡ್ತಿದ್ದು. ಅಂತ ಕಲ್ಲು ಮುಳ್ಳನ್ನ ಇಲ್ಲಿರೋರು ಹಿರಿಯರು, ನಮ್ಮ ಮನೆಯ ಹಿರಿಯರು, ನಮ್ಮ ತಂದೆ ತಾವು ಏನೋ ಹೊಟ್ಟೆಗಿತ್ತೋ ಇಲ್ವೋ ಅಲ್ಲಿ ಹೋಗಿ ಒಂದು ಎಲ್ಲೇ ಎಷ್ಟೈತೆ ನೋಡ್ಕೊಂಡು ಕಲ್ಲು ಮುಳ್ಳೆನ ಕೈಲಿ ಬಾಚ್ಕೊಂಡು ಗಿಡ ಗಿಂಡೆ ಅನುಭವ ಮಾಡ್ಕೊಂಡು ನೀರಿಲ್ಲದೆ ಇರುವಂತ ಜಾಗದಲ್ಲಿ ಅಲ್ಲೇ ಏನೋ ಬೆಳ್ಕೊಂಡು ಬದುಕನ್ನ ಕಾಣ್ಬೇಕು ಅಂತ ಹೋಗಿರೋರಿಗೆ ಬದುಕನ್ನ ಕೊಡಕ್ಕೆ ಈ ಸರ್ಕಾರಕ್ಕಾಗಿಲ್ಲ ಅಂದ್ರೆ ಸರ್ಕಾರ ನಮ್ಮ ಪಾದಕ್ಕಿದೆಯಾ? ನಮ್ಮ ಶಾಸಕರು ನಾನು ಯಾರನ್ನೂ ವೈಯಕ್ತಿಕವಾಗಿ ಹೇಳಲ್ಲ, ಇಲ್ಲೂ ಬಹಳ ಜನ ಬಂದಿದ್ದೀವಿ. ನಮ್ಮ ಶಾಸಕರನ್ನ ಗೊತ್ತಿದೆ ನಾವು ಬೆಂಬಲಿಸಿರ್ತೀವಿ, ಮಾಜಿ ಶಾಸಕರು ಬೆಂಬಲಿಸಿರ್ತೀವಿ, ಆ ಹಿಂದೆ ಶಾಸಕರನ್ನ ಬೆಂಬಲಿಸ್ತೀವಿ. ನಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರನ್ನ ಯಾಕೆ ಬೆಂಬಲಿಸ್ಬೇಕು? ಎಲ್ಲ ಸ್ನೇಹಿತರ ಬಗ್ಗೆ ಮಾತಾಡಿದ್ದೀನಿ. ಈಗ ನಾವು ಆಗೋಯ್ತು, ನೆನ್ನೆ ತನಕ ಏನೇನೋ ಮಾಡವ್ರೆ, ಅದನ್ನೇ ಹೇಳ್ತಾ ಕೂತ್ಕೊಂಡು ಆಗಲ್ಲ. ಈ ಗಳಿಗೆಯಿಂದ ಮಾಜಿ ಶಾಸಕರಿಗೆ ಹಾಲಿ ಶಾಸಕರಿಗೆ ಮನವಿ ಕೊಡುವಂತ ಕೆಲಸ ಆಗ್ಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಕೊಡೋದಾಗ್ಲಿ, ಅವ್ರಿಗೆ ಇಷ್ಟೇ. ಒಂದು ವೇಳೆ ನಮ್ಮ ಅನುಭವ ಬಗ್ಗೆ ಅವ್ರು ಕಮಿಟಿ ಮಾಡಿ ಒಂದು ಅಧ್ಯಯನ ಮಾಡಲಿ, ಯಾರು ಉಳುಮೆ ಮಾಡ್ತಾವ್ರೆ ಅವ್ರಿಗೆ ಕಡ್ಡಾಯವಾಗಿ ಮಂಜೂರಾತಿ ಮಾಡ್ಕೊಡ್ಬೇಕು. ಈ ನೋವಲ್ಲಿ ಬಂದು ನಾವು ನೆಲ ಬೋರ್ತಿದ್ವಲ್ಲ, ಆಗ 20,000 30,000 ಯಾರು ತಗೋತಿರ್ಲಿಲ್ಲ. ಈ ನಿಮ್ಮ ಹೆಸರು ಖಾತೆ ಮಾಡಿಸ್ಕೊಂಡ್ರೆ ಅಥವಾ ಡೂಪ್ಲಿಕೇಟ್ ಖಾತೆ ಕೊಡೆ 1 ಕೋಟಿ ಕೊಡ್ತಾರೆ. ಇವತ್ತು ಅಂತ ನೆಲನ ನಮ್ಮ ತಂದೆ ತಾಯಿ ಎಷ್ಟು ಜನ ಹಾವು ಕಳಿಸ್ಕೊಂಡಿದ್ದಾರೋ, ಚೇಳು ಕಳಿಸ್ಕೊಂಡಿದ್ದಾರೋ, ಆ ಮುಳ್ಳನ್ನ ಚುಚ್ಕೊಂಡು ಮನೆ ಬಂದು ತಾಯಿ ಬಹಳ ಕಾಲ ಇದ್ದದೆ ಕಾಲ ಮುಳ್ತಾಗಿಲ್ಲ ಅಂತ ಹೇಳಿ ನಮ್ಮ ಅಪ್ಪನ ತಾತ ಕೊಟ್ಟಿರೋ ಸಂಕಟ ಇದೆಯಲ್ಲ, ಆ ಸಂಕಟ ನೋವು ಈ ಸರ್ಕಾರಕ್ಕೆ ಅರ್ಥ ಆಗೋದು ಬೇಡವಾ? ಬಹಳಷ್ಟು ಸುರೇಶ್ವರೆಲ್ಲ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇರೋಂಥವ್ರು ಇನ್ನೂ ಬೇರೆ ಬೇರೆ ಕಾರಣಕ್ಕೆ ಬರಕ್ಕಾಗಿಲ್ಲ. 9ರಿಂದ ಒಂದು 20 ಜನ ಯುವಕರ ಮನೆಯಲ್ಲ ಮಾತಾಡಿದಿರೋನು, ನೀವು ಜವಾಬ್ದಾರಿ ತಗೊಳ್ಳಿ, ಎಲ್ಲ ಬೆಂಬಲ ಕೊಡ್ತಾರೆ. ನಾವು ಬರೀ ಏನು ಭೂಮಿ ತಾಯಿ ಹೋರಾಟ ಸಮಿತಿ ಬಂದಿದ್ದೀವಲ್ಲ, ನಾವು ಅಷ್ಟೇ ಅಲ್ಲ, ಎಲ್ಲಾ ರಾಜಕೀಯ ಪಕ್ಷದವ್ರಿಗೂ ಕೇಳದ ನಮ್ ಬೆಂಬಲ ಕೊಡಿ, ನಮ್ಮ ಪರವಾಗಿ ಕೆಲಸ ಮಾಡ್ಕೊಡಿ ಅಂತ ಎಲ್ಲಾ ಹೋರಾಟ ಕೇಳದ. ಇಲ್ಲೇ ಭೂಮಿ ತಾಯಿ ಹೋರಾಟ ಸಮಿತಿ ಹೋಗೋರೆ ಅವ್ರು ನಾಗಕ್ಕೆ ಹೋಗ್ಬೇಕು ಅಂತಲ್ಲ, 100 ಜನ ರೈತರು ಸಾವಿರ ನಂಬ್ಕೊಂಡು ಬದುಕ್ತಾ ಇರೋರು 1000 ಜನ ಆಗ್ತಾರೆ. ಅವರ ಬದುಕನ್ನ ಕಟ್ಟೋದಿಕ್ಕೆ ಅಭಿವೃದ್ಧಿಯನ್ನೇ ತರಬೇಕಾಗಿಲ್ಲ. ಅವ್ನು 2 ಎಕರೆ ಹುಟ್ಟಿದ್ನ, 3 ಎಕರೆ ಹುಟ್ಟಿದ್ನ, 4 ಎಕರೆ ಹುಟ್ಟಿದ್ನ, ಅವನ ಹೆಸರಿಗೆ ಕಾನೂನುಬದ್ಧವಾಗಿ ಮಂಜೂರು ಮಾಡಿ ದುರಸ್ತಿ ಮಾಡ್ಕೊಂಡ್ರೆ ನಿಮ್ಗೆ ಆಯ್ತು ಕುಟುಂಬ. ಆ ಕೆಲಸ ಮಾಡಕ್ಕೆ ನಾವು ಬಂದು ಬೀದಿ ಕುಂತ್ಕಂತು ಅಂದ್ರೆ ನಾಚಿಕೆ ಆಗ್ಬೇಕು. ಈ MLA ನಾಚಿಕೆ ಆಗ್ಬೇಕು, ತಹಸೀಲ್ದಾರ್ ನೆನ್ನೆ MLA ಹೇಳವ್ರೆ ಬೀಚಿನ ಕುಂಬೆ ಹತ್ರ 3 ಎಕರೆ ಕೆರೆ ಇದೆ, AC ನಮ್ಮ ಅಧಿಕಾರ ಕೊಟ್ಟಂದ್ರೆ ಎಲ್ಲರೂ ನಾವು ಬಹಳ ಜನ ಗೌರವ ಕೊಡ್ತೀವಿ. AC DC ತಹಸೀಲ್ದಾರ್ ಅಂದ್ರೆ ಈ ಒಂದು ವ್ಯವಸ್ಥೆ ಒಳಗಡೆ ಬಹಳ ಗೌರವ ಸ್ಥಾನ, ಗೌರವ ಕೊಡ್ಬೇಕು ಅನ್ನೋ ಪ್ರೀತಿ ತೋರ್ಸಂತವ್ರು. ಆ ಜನ ಇವತ್ತೇ ಆದೇಶ ಮಾಡೋದು, ಅವತ್ತೇ ದಾಖಲೆ ಮಾಡೋದು, ಅವತ್ತೇ ಕ್ರಯ ಮಾಡೋದು. ಭೂಮಿ ಲೂಟಿಗೆ ಮೈಸೂರು ಪಕ್ಕ 3 ಕೋಟಿ 4 ಕೋಟಿ ಬರ್ತದೆ. 3 ಎಕರೆ 2 ಎಕರೆ ಮಾಡೋದಾದ್ರೆ 10 ಕೋಟಿ ಸಿಕ್ತು. ಈ ದುಡ್ಡು ಮಾಡ ಇವತ್ತು ಇಲ್ಲಿರೋಂಥ ಜನಕ್ಕೆ 2 ಎಕರೆ 3 ಎಕರೆ ಮಾಡಿದವ್ರಿಗೆ ನೀವು ಅವಕಾಶ ಮಾಡ್ಕೊಡಿ. ಅವ್ರನ್ನ ಏನ್ ಮಾಡ್ಕೊಳಕ್ಕಲ್ಲ ಹೋಗೋದು. ಅವ್ರ ಈಗ ನಮ್ ತಂದೆ ತಾಯಿ ನಮ್ಗೆ ಇವ್ರು ವಹಿಸೋರೆ ಅತಂತ್ರ ಜೀವನ, ಇವರು ಪುನಃ ಅತಂತ್ರ ಖಾತೆ ವಗೇರೆ ಆಗಂತೆ ಮಕ್ಳು ಬಿಟ್ಟು ಹೋಗ್ಬೇಕಾ? ನಮ್ಮ ಮಕ್ಳುದಾರ ನೆಮ್ಮದಿ ಬದುಕು ಬಿಟ್ಬೇಕಾದ್ರೆ ಇಷ್ಟು 2 ಎಕರೆ ನನ್ನ ಹೆಸರು ಖಾತೆ ವಗೇರೆ ಸರಿಯಾಗೈತೆ ಅದು ಹೇಳ್ಕೊ ನೆಮ್ಮದಿ ಆದ್ರೆ ಅದಕ್ಕಿಂತ ಇದೇನು ಅನುಕೂಲ ಮಾಡ್ಬೇಕಾ ಸರ್ಕಾರ ಇಲ್ಲ. ಮೊದಲನೇ ಹೆಜ್ಜೆ ಅದಕ್ಕಾಗಿ ನಾನು ಹೇಳೋದು ಎಲ್ಲಾ ಹೋರಾಟಗಾರನು ಕರೆಯದ ಹೋರಾಟ ಮಾಡೋದ್ರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಮಾದೇಪುರ ಪಂಚಾಯತಿ ವ್ಯಾಪ್ತಿಗಳು ಕರೀಪುರ ಆಗ್ಬೋದು, ಚಂದಳ್ಳಿ, ಬಿದ್ರಳ್ಳಿ ಈ ಎಲ್ಲಾ ಗ್ರಾಮ ರೈತರು ಉಳುಮೆ ಮಾಡೋಲ್ಲ. ಆ ಉಳುಮೆ ಮಾಡಿದ ರೈತರಿಗೆ ಖಾತೆ ಮಾಡಿಸ್ಕೊಟ್ರೆ ಆ ರೈತ ಕೂತ ನಾವು ಹುಟ್ಟಿದೀವಲ್ಲ, ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಬದುಕು ಸಾಕಾಗುತ್ತೆ. ಅಲ್ಲಿದ್ದವರು ಚನ್ನಹಳ್ಳಿ ಗ್ರಾಮಕ್ಕೆ ಫೋನ್ ಮಾಡಿ ಅವರೆಲ್ಲ ಸೇರಿ ಅವ್ರನ್ನ ಓಡಿಸಿದ್ದಾರೆ. ಈ ತಂಡೆ ತಗಲಿರುವಂಥ ಭೂಮಿಯನ್ನ 342 ಸರ್ವ ನಂಬರಲ್ಲಿ ನಾವು ನಮ್ಮ ತಾತನ ಕಾಲದಿಂದ ನಾವು ಅನುಭವ ಇದ್ದೀವಿ. ಇವಾಗ ಬಂದು ನಮ್ಮ ಭೂಮಿ ಒಳಗಡೆ ಈಗ ನಮಗೆ ಬರಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಬರಬೇಕು ಅಂದರೆ ಆ ಸರ್ವ ನಂಬರ್ಗೆ ನಾವು ಯಾರು ಬರಲ್ಲ ಅಂತ ಕೂಡ ಹೇಳಿ ಕಳಿಸಿದ್ದಾರೆ. ಈ ಥರ ಗಲಾಟೆಯಾಗಿ ಇವತ್ತು ಯಾವ ಆಧಾರನೂ ಇಲ್ದೇ ನೀವು ಜನ ಇಲ್ಲದೇ ಇದ್ದಾಗ ಅರ್ಥ ಮಾಡೋಕ್ಕೆ ಬಂದಿದ್ದೀರಿ ಅಲ್ಲ, ಇದಕ್ಕೆ ಯಾರ ಒತ್ತಾಸ ಇದೆ, ಯಾರು ಕಳಿಸ್ಕೊಟ್ಟಿದ್ದಾರೆ ಅನ್ನೋ ವಿಚಾರ ಗೊತ್ತಾಗಬೇಕು. ಆ ಸರ್ವ ನಂಬರ್ನ ಅನುಭವ ಇರೋರು ನಮ್ಗೆ ಏನೂ ಮಾಡಿಕೊಟ್ಟಿಲ್ಲ. ಈಗ ನಮ್ಮದೇ ನೋಡಿ, ನಮ್ಮ ತಂದೆಗೆ ಇಂದಿರಾ ಗಾಂಧಿ ಇದ್ದ ಕಾನೂನಲ್ಲೇ 1.25 ಎಕರೆ ಸಾಗುವಳಿ ಆಗಿದೆ.
RTC ಇದೆ. ನಾವು ಅರ್ಜಿ ಕೊಟ್ಟು 30 ವರ್ಷದ ಮೇಲೆ ಇಲ್ಲ, ಅಳತೆಗೂ ಮಾಡಿಕೊಡ್ರೆ ಅದ್ರ ಬಗ್ಗೆ ಏನು ಕ್ರಮ ತಗೋತಾ ಇಲ್ಲ. ಆ ಅರ್ಜಿ ಪ್ರಕಾರ ಅನುಭವರ್ಗ ಒಂದು ಕಡೆಯಿಂದ ಸರ್ವೆ ಮಾಡಿ ಅವ್ರಿಗೆ ಸಾಗುವಳಿನ ಮಾಡ್ಕೊಡ್ಬೇಕು. ಸಾಗುವಳಿ ಆಗಿ RTC ಓಡ್ತಾ ಇರೋಕ್ಕೆ ಸ್ಕೆಚ್ ಇಲ್ಲ, ಪೋಡಿಲ್ಲ. ಇದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಬರಲ್ಲ, ಪೋಡಿಲ್ದೇ ಇರೋ ಜಮೀನಿಗೆ ಏನೋ ಉತ್ತರ ಬರ್ತಾ ಇದೆ. ನಾವು ರೈತರು ಅದನ್ನು ಮಾಡ್ಕೊಳಕ್ಕಾಗುತ್ತಾ? ರೈತರಿಗೆ ಇದೆಲ್ಲನೂ ಒಳ್ಳೇದು ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಈ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಸುಮಾರು ವರ್ಷಗಳಿಂದ ದರ್ಖಾಸ್ತ್ ಕಮಿಟಿ ಸಭೆನೇ ಕರೆಯಕ್ ಆಯ್ತಲ್ಲ. ಅದ್ ಯಾಕೆ ಅರ್ಥ ಆಯ್ತಾ ಇಲ್ಲ ಇವ್ರಿಗೆ? ಎಲ್ಲಾ ತಾಲೂಕಲ್ಲಿ ಕರೆದು ದರ್ಖಾಸ್ತ್ ಕಮಿಟಿ ಸಭೆನ ಮಾಡ್ತಾ ಇದ್ದಾರೆ. ಸ್ವತಂತ್ರ ಪೂರ್ವದಿಂದ ಭೂಮಿ ಉಳ್ತಾ ಇದ್ದಾರೆ. ಇಲ್ಲಿ ಭೂಮಾಫಿಯರ್ದು ಅವಳಿ ಜಾಸ್ತಿ ಆಗಿದೆ. ಕಸ್ಬಾ ಮತ್ತೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಕಸ್ಬಾ ಹೋಬಳಿ ಮತ್ತೆ ಬೆಳಗೊಳ ಹೋಬಳಿಲಿ ಭೂಮಿ ಮಾಫಿಯರ್ದು ಜಾಸ್ತಿ ಆಗಿದೆ. ಈಗ ಬೆಳವಾಡಿಲಿ 24 ಎಕರೆ ಅರಣ್ಯ ಅಂತಿದೆ, ಆದ್ರೆ ಜಮೀನೇ ಇಲ್ಲ, ಮಾಯ ಆಗಿದೆ. ಇವ್ರು DVSP ದೂರು ಕೊಟ್ಟಿದ್ದೀವಿ, DC-ಗಳಿದ್ದೀವಿ. DC ಇನ್ನೊಂದು ವಾರದಲ್ಲೇ ಪೆಂಚ್ ಹಾಕ್ಸ್ಬೇಕು ಅಂದ್ರೆ ಇಲ್ಲಿವರೆಗೂ ಯಾವ ಪೆಂಚು ಹಾಕಕ್ಕಾಗಿಲ್ಲ. ಮಹಾರಾಜರು ಕೊಟ್ಟಿದ್ದಂತ ಗ್ಯಾಮನ್ ಫ್ಯಾಕ್ಟ್ರಿಗೆ ಬಸ್ತಿಪುರದ ಹತ್ರ 106 ಎಕರೆ ಜಮೀನನ್ನ ಇದೇ ರೀತಿ ಭೂಮಿ ಮಾಫಿಯಾದವ್ರು ಕದ್ದು ಹೊಡ್ಕೊಬಿಟ್ರು. ನಮ್ಮ ಶಾಸಕರು, ನಮ್ಮ ವ್ಯವಸ್ಥೆ, DC ಮತ್ತೆ ಸರ್ಕಾರ ಎಲ್ಲ ಕಣ್ಮುಚ್ಚೆ ಕೂತಿತ್ತು. ಬೀಚುಂಕುಪ್ಪೆ ಹತ್ರ, ಈಗ KRS ಹತ್ರ ಬೀಚುಂಕುಪ್ಪೆ ಅಂತಿದೆ, ಅಲ್ಲಿ ಒಬ್ಬ ಯಾವನ ಚೇತನ್ PL ಅಂತ ಒಬ್ಬ ಭೂ ಮಾಫಿಯಾದವನ್ಗೆ ಇವರೆಲ್ಲ ಕದ್ದಂಗೆ ಕಾಣ್ದಂಗೆ ರೆಕಾರ್ಡ್ ಮಾಡ್ಕೊಡಕ್ ಹೊರಟವ್ರು. ಅಲ್ಲೂ 106 ಎಕರೆ ಲಾಸ್ ಆಯ್ತಾ ಇದೆ. ನಮ್ಮ ಸರ್ಕಾರ, ನಮ್ಮ ಶಾಸಕರಿಗೆ ಈಗೆಲ್ಲ ನೆನ್ನೆ ಮೊನ್ನೆ ಗಮನಕ್ಕೆ ಬಂದಿರೋ ಕಾಣಿಸ್ತಾ ಇದೆ. ನಾವೇ ಟೀಕೆ ಮಾಡಕ್ ಕೇಳ್ತಾ ಇಲ್ಲ. ನಾವು 3-4 ವರ್ಷದಿಂದ ಚಳವಳಿ ಮಾಡ್ತೇವೆ. ಗ್ಯಾಮನ್ ಫ್ಯಾಕ್ಟ್ರಿ ವಿಚಾರವಾಗಿ 10 ವರ್ಷ ಚಳವಳಿ ಮಾಡಿದೀವಿ. ಅರಣ್ಯ ಭೂಮಿ ಬೆಳವಾಡಿದು 3-4 ವರ್ಷದಿಂದ ಮಾಡ್ತಾ ಇದೀವಿ. ನಮ್ಮ ಶಾಸಕರುಗಳು ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾವ್ರು. ಯಾಕೆ ಗೊತ್ತಾಯ್ತಾ ಇಲ್ಲ? ನಮ್ಮ ತಾಲೂಕಿನ ಭೂ ಮಾಫಿಯಾದವ್ರಿಗೆ ಆಯ್ತಾ ಇದೆ. ನೀವು ಮಾದೇಪುರ ಗ್ರಾಮಸ್ಥರು ಸಹ ನೀವೇನಾರ ಮೈ ಮರ್ತು ಸುಮ್ ಕೂತ್ಕೊಂಡ್ರೆ ನಿಮ್ಗೆ ಎಲ್ಲೋ ಕುತ್ಕೊಂಡು RTC ಈಗ ಹೇಳ್ತಾ ಇದ್ದೀರಲ್ಲ, ಮೊನ್ನೆ ಅಳತೆ ಮಾಡಕ್ ಬಂದಿದ್ರು ಅಂತ, ಎಲ್ಲೋ ಕುತ್ಕೊಂಡು ಅಳತೆ ಮಾಡಿಸ್ಕೊಂಡು ಎಲ್ಲೋ ಅವ್ರ ಹೆಸರು RTC ಕೂತ್ಕೊತದೆ. ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು. ಯಾರನ್ನೂ ಹೊತ್ತು ಕೂಡಿಸ್ಬಾರ್ದು. ಯಾರ್ಯಾರು ಭೂಮಿ ಉಳ್ತಾವ್ರೆ, ಯಾರ ಹೆಸರು RTC ಇದೆ ಅವ್ರ ಹೆಸರಿಗೆ ರೆಕಾರ್ಡ್ ಆಗುವಂತೆ ನೀವೆಲ್ಲ ಸತತ ಪ್ರಯತ್ನ ಪಟ್ರೆ ನಿಮ್ ಭೂಮಿ ಉಳ್ಕೊತದೆ. ಇಲ್ಲ ನೀವೆಲ್ಲ ಕೂತಿದ್ದಿ, ಅವ್ರು ಬೇಕಾದವ್ರಿಗೆ ಅಧಿಕಾರಿಗಳು, ಶಾಸಕರುಗಳು, ಮಂತ್ರಿಗಳು ಬೇಕಾದವ್ರು ಅವ್ರ ಹೆಸರು ಮಾಡಿಸ್ಕೊಂಡು ಮಾರಾಟ ಮಾಡ್ತಾರೆ. ಅವ್ರಿಗೆ ಎಲ್ಲೈತೆ ಭೂಮಿ ಉತ್ತೇರಿಕಿಲ್ಲ, ಅವ್ರ ಹೆಸರಲ್ಲೆಲ್ಲ ಖಾತೆ ಐತಾ ಇದೆ. ಈ ವ್ಯವಸ್ಥೆ ನಡೀತಾ ಇದೆ. ದಯವಿಟ್ಟು ನೀವೆಲ್ಲ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಸರ್ಕಾರ ಮತ್ತೆ ಶಾಸಕರು ತತ್ಕ್ಷಣ ಎಚ್ಚೆತ್ಕೊಂಡು ಇವ್ರು ಸುಮಾರು 60-70 ವರ್ಷ ಸ್ವತಂತ್ರ ಪೂರ್ವದಿಂದ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜಮೀನಲ್ಲ 823 ಎಕರೆ ಅಂತಾರೆ ನಮ್ಮ ತಾಲೂಕಿನ ಒಂದು ಮಾದೇವಪುರ ಪಂಚಾಯತಿ ವ್ಯಾಪ್ತಿಲಿ ರೈತರಿಗೆ ಅನುಕೂಲ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಸರ್ಕಾರ ಇದ್ದು ಸತ್ತಂಗೆ. ಶಾಸಕರು ಗಮನ ಹರಿಸಬೇಕು. ಈ ಕಂದಾಯ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಿಲ್ಲ, ಬರೀ ದುಡ್ಡು ಕೂತವ್ರೆ ಕಂದಾಯ ಇಲಾಖೆಯವರು. ಪಂಚಾಯಿತಿಯ ರೈತರ ಅಕ್ರಮ ಸಕ್ರಮ ಸಾಗುವಳಿದಾರರಿಗೆ, ರೈತರ ಹೋರಾಟಕ್ಕೆ ಬೇಕೇ ಬೇಕು. ಅಯ್ಯಯ್ಯೋ ಸರ್ಕಾರದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಸಕ್ರಮ ಮಾಡಿಕೊಡದ ಅಧಿಕಾರಿಗಳಿಗೆ, ಮಾತಾಡಿ ದಯಮಾಡಿ ಗೊತ್ತಾಗಬೇಕು ಅಂತಂದ್ರೆ, ಯಾಕೆ ನೀವು ತಿಂಗಳಾಂಗಡೆ ಓಡಾಡಿದ್ರಿ ತಾಲೂಕು ಬಸ್ ಒಳಗೆ ಏನ್ ತರಬೇಕು, ಏನ್ ತರಬಾರ್ದು, ಏನ್ ಹೇಳ್ತಾರೆ, ಏನ್ ಬಿಡ್ತಾರೆ ಅಂತ ನಿಮ್ಗೆ ಗೊತ್ತಿರ್ತದೆ. ಆ ಕಷ್ಟ ನೀವು ತೋರ್ಕೊಂಡ್ರೆ ನಮ್ಗೋತಿ ಅನುಭವ ಆಗ್ತದೆ. ದಯಮಾಡಿ ನಿಮ್ಗೆ ಏನು ಈಗ ನೀವು ರೆಕಾರ್ಡ್ ತೆಗಿಯಕ್ಕೋ ಮತ್ತೊಂದು ಅಧಿಕಾರಿಗಳು ಸಂಪರ್ಕ ಇಟ್ಕೊಂಡಿದ್ದೀರಿ ನೀವು. ಅವ್ರು ಏನ್ ಹೇಳೋರು, ನಿಮ್ಗೆ ಏನ್ ಮಾಡ್ಕೊಡ್ತೀನಿ ಅಂತ ಹೇಳೋರು, ಏನ್ ಮಾಡ್ಕೊಡಲ್ಲ ಅಂತ ಹೇಳೋರು.